ಚೇತನಾಚೇತನ ಜಗತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಆಚಾರ್ಯ ಬಹಳ ದೊಡ್ಡದೊಂದು ತೋರ್ಸಕ್ಕೇನೆ ಏನು ಮಾಡಿದ್ದಾರೆ, 4 ಗ್ರಂಥ ಬರೀತಾರೆ. ತುಂಬ ಬರೆದಿದ್ದಾರೆ ಅಂದರೆ ಭಾಳ ಇಂಪಾರ್ಟೆಂಟ್, ಅದು ಗೊತ್ತಾಗತ್ತಲ್ಲ. ಹಾಗೆ ಅದೊಂದು ಹೊಸ ಟೆಕ್ನಿಕ್. ಅದು ಏನೋ ಭಾರಿ ಇರಬೇಕಿದು. ಬ್ರಹ್ಮಸೂತ್ರ ಭಾರಿ ಶ್ರೇಷ್ಠವಾದ್ದರಿಂದ 4 ಗ್ರಂಥ ಬರೆದರು. ಗೀತಾ ಭಾರಿ ಶ್ರೇಷ್ಠ ಆದ್ದರಿಂದ 2 ಬರೆದಾರೆ. ಗೀತಾ ಕಿತ್ತೆ ಯಾವ್ದು ದೊಡ್ಡದು? ಪ್ಯಾಕಿಂಗ್ ಸೈಜ್ ನೋಡಿ ನಾವು ಏನಿರುತ್ತೆ ಅಂತ ಊಹೆ ಮಾಡಿ. ಇಷ್ಟರಲ್ಲಿ ಯಾರು ಟಿ ವಿ ಕಳಿಸ್ತಾರೆ ಇಷ್ಟರೊಳಗೆ? ಅದು ಆ ಥರ ಅದನ್ನು ಸ್ಟಡಿ ಮಾಡಿ, ಸರ್ವಮೂರುಗಳ ಸ್ಪೆಷಾಲಿಟಿನ ಸ್ಟಡಿ ಮಾಡ್ತಾ ಹೋಗಿ. ಆ ಸರ್ವಮೂರು ಬೇರೆ ಗೊಂದಲ ಹುಟ್ಟಿಸಿದ್ರಿಂದ ಸ್ಟಡಿ ಮಾಡೋ ಪ್ರಶ್ನೆ ಬರ್ತದೆ. ಸರ್ವಮೂರು ಡೌಟ್ ಅಲ್ಲೇ ಅನಾಹುತ ಮಾಡಿ ಹಾಕ್ಬಿಡ ತಪ್ಪು. ಯಾವ್ದು ಅಕ್ಸೆಪ್ಟೆಡ್ ಆಗಿರುತ್ತೋ ಅದನ್ನ ಗುಡಿಸಿ ಅರ್ಥ ಹೇಳೋದು, ಅದು ಅಳಿಸ್ಲಕ್ಕೆ ಹೋಗಬಾರ್ದು. ಗುಡಿಸಿ ಅದನ್ನ ಅರ್ಥ ಹೇಳಿದರೆ ಭಾಳ ಸಮಾಜ ಬೆಳೆಯುತ್ತೆ. ಇದ್ರ ಬರೀ ಗೊಂದಲದಲ್ಲೇ 37-30 ಗೊತ್ತಾಗಿಲ್ಲ, ಅದು ಆಗೋವರೆಗೆ ಓದೋದಿಲ್ಲ ಅಂತ ಗೊತ್ತಿರುತ್ತೆ. ಮಾಡಬಾರ್ದು. ಈಗೇನಾಯ್ತು? ಯೋಹಿ ಹರ ಅದಾಯ್ತಲ್ಲ, ತೊರೆಯ. ವೆರಿ ಇಂಪಾರ್ಟೆಂಟ್. ಮತ್ತೊಂದು ಬಂತು, ಯಾವ್ದದು? ಸೊ ಜ್ಞಾನದಾನ. ಒಬ್ಬರು ಕೆಲಸ ಕೊಟ್ಟಿದ್ದಾರೆ ದೇವತೆ, ಆದ್ದರಿಂದ ಅವರು ಕಾಲ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಹೋಗ್ಬಿಟ್ಟು ಸ್ವಾಮಿ ಹೀಗಾಗಿದೆ, ಸರಿ ಮಾಡಿಕೊಡಿ. ಯಾವ ಪ್ರಸಂಗ ಬಂದರೂ ಕೂಡ ದೇವತೆಗಳು ಹೋಗಬೇಕು, ರಿಪೋರ್ಟ್ ಮಾಡಬೇಕಾದ್ರೆ. ರಿಪೋರ್ಟ್ ಮಾಡಿದ ತಕ್ಷಣ ಪರಮಾತ್ಮ ಆ್ಯಕ್ಷನ್ ತಗೋತಾರೆ. ಅದು ಕರ್ತವ್ಯ ಅವರು. ನಿಮ್ಮಲ್ಲಿ ಟೆಕ್ಸ್ಟ್ ಬಂದಿಲ್ಲ ಸುಮ್ಮನೆ ಕೊಡಬಾರ್ದು. ಟೆಕ್ಸ್ಟ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಡಬೇಕು ಇವರು. ಅಲ್ಲಿ ಇಂಡೆಂಟ್ ಕೊಡೋದು ಅಂತ ಕೇಳಿದ್ದಾರೆ ಆಫೀಸ್ಗಳಲ್ಲಿ. ಏನು ನೆಸಿಟಿ ಇರುತ್ತೋ ಲೆಟ್ರ್ ಕೊಡಬೇಕು ನೀವು ಅದಕ್ಕೆ. ಅದು ಕೊಡದೆ ಹೋಗಿ ಒಂದು ಲ್ಯಾಬ್ಸ್ ಅದು ನಿಮ್ಮ ಕರ್ತವ್ಯ. ಅದಕ್ಕೆ ಡಿಪಾರ್ಟ್ಮೆಂಟ್ ಇರೋದು ಒಂದು ಭಾಗ. ಏನು ಬೇಕು ಅಂತ ಕೇಳೋದು ನಿಮ್ಮ ಕೆಲಸ ಅಂತ ಹೇಳ್ತಾರೆ. ಅದೇನಲ್ಲ ಕಾಮ್ಯಕರ್ಮ ಅಲ್ಲ ಅದು. ಯಾವ ಕೆಲಸಕ್ಕೆ ಯಾರು ಅಪಾಯಿಂಟ್ ಆಗಿರ್ತೋ ಅದು ಕಾಮ್ಯಕರ್ಮ ಅಂತ ಕರೆಯೋದಿಲ್ಲ. ಅರ್ಥ? ಯಾಕೆ ಅವನ ಡ್ಯೂಟಿ ಅದು. ಆದರೆ ದೇವತೆಗಳು ಹಾಗೆ ಮಾಡ್ತಾ ಇದ್ದಾರೆ, ಋಷಿಗಳು ಹಾಗೆ ಮಾಡ್ತಾರೆ. ಆಚಾರ ಕೆಡಬಾರ್ದು ಅಂತ ಅವ್ರು ನೋಡ್ತಾರೆ, ವಿಚಾರಕ್ಕೆ ಅವ್ರು ನೋಡ್ತಾರೆ. ಎಲ್ಲರಲ್ಲಿ ಎರಡೂ ಸೇರಿದೆ. ಪ್ರಧಾನವಾಗಿ ಜ್ಞಾನದಾನ ಅವ್ರ ಕೆಲಸ. ಋಷಿ ಅಂದರೆ ಜ್ಞಾನ ಅಂತ, ಜ್ಞಾನಿ ಅಂತಾನೆ ಅರ್ಥ. ಇವ್ರ ಕೆಲಸ ಇದು ಅಂತ ಹೇಳಿದ್ರು. ನಚ ಸ್ವಾತಂತ್ರ್ಯ ದೇವಾನಾಮೇವ ಜ್ಞಾನಾದಿ ಫಲಂ ನ ಕಿಂಚಿದನ್ನೇಷಾವಿತಿ ವಾಚ್ಯಂ. ಹಾಗಿದ್ರೆ ಓಹೋ ಹೊಸ ವಿಷಯ ಸಿಕ್ತು, ನಾವೇನು ಪಾಠ ಪ್ರವಚನ ಏನು ಉಪಯೋಗ ಇಲ್ಲ. ಯಾತಕ್ಕೆ? ಫಲ ಎಲ್ಲ ಅವ್ರಿಗೆ ಹೋಗುತ್ತಲ್ಲ, ನಮಗೇನು ಬರ್ತೀವಿ? ಮತ್ತೆ ಯಾರಿಗೋ ಮಾಡಿ ಕೊಟ್ಟಾಗಾಯ್ತು. ಮತ್ತು ಬ್ಯಾಂಕ್ನಲ್ಲಿ ಎಷ್ಟೇ ದುಡ್ಡು ಬಂದರೂ ನಮಗಲ್ಲ. ಯಾರಿಗದು? ಬ್ಯಾಂಕಿಗೆ ನಮಗಲ್ಲ, ನಮಗಿರೋ ಸಂಬಳ ಅಷ್ಟೇ. ಹೌದು ತಾನೆ? ಆ ಪ್ರಶ್ನೆ ಇಟ್ಕೊಂಡು ಹೇಳ್ತಾರೆ. ಹೌದು, ಇದೆಲ್ಲ ಇಂಪಾರ್ಟೆಂಟ್. ಯಾವುದೇ ಕೆಲಸ ಮಾಡಿದರೂ ಅದು ಬೆನಿಫಿಟ್ ಯಾರಿಗೆ ಸಿಗುತ್ತೆ? ಫಸ್ಟ್ ಕೊಡೋದು ಯಾವ ಬಂದ್ರೇನು? ದೇವರೇ ಫಲ ಮತ ಉಪಪತ್ತೆ, ಅದ್ರ ಬಗ್ಗೆ ವಿವಾದ ಇಲ್ಲ. ಆದರೆ ಫಲ ಯಾರಿಗೆ ಹೋಗುತ್ತೆ? ನಾವು ಅಲ್ಲಿ ಯೋಚನೆ ಮಾಡಿ ಎಲ್ಲ ನಮಗೇನು ತಿಳ್ಕೊಂಡ್ಬಿಟ್ಟಿರ್ತೇವೆ, ನಮಗೆ ಬರೋದಿಲ್ಲ ಹಾಗೆಲ್ಲ ಕೂಡ. ಸುಮ್ಮನೆ ಪಬ್ಲಿಷರ್ ಬುಕ್ ಸೆಲ್ ಮಾಡ್ತಾರೆ. ಎಷ್ಟು ಬರುತ್ತೆ ಅವನಿಗೆ? ಪರ್ಸೆಂಟೇಜ್ ಅಷ್ಟು, ಸ್ಮಾಲ್ ಪರ್ಸೆಂಟ್ ಬರುತ್ತೆ. ಆಥರ್ ಇದ್ದಾನೆ, ಪಬ್ಲಿಷರ್ ಇದ್ದಾನೆ, ಆ ಪ್ರಿಂಟರ್ ಇದ್ದಾನೆ, ಇವರಿದ್ದಾರೆ. ಅಷ್ಟು ಎಲ್ಲ ಡಿವೈಡ್ ಆಗಿಬಿಡುತ್ತೆ ಆ ಕಡೆಗೆ. ಸೊ ಇವ್ನು ಎಷ್ಟು ಕ್ಲೇಮ್ ಮಾಡ್ಬೋದು? ಆಥರಿಗೆ ಕೂಡ ಫುಲ್ ಸಿಗೋದಿಲ್ಲ. ಯಾರು ಬರೆದಿದ್ದಾರೆ ಅಷ್ಟೇ, ಉಳಿದೆಲ್ಲ ಕೆಲಸ ಇವ್ರು ಮಾಡಿಲ್ಲ. ಅದು ಎಲ್ಲ ಡಿವೈಡ್ ಆಗೋಗಿದೆ. ಅದೇ ರೀತಿ ನಾವು ಎದ್ರು ಕೂತರು ನಿಂತರು ಪ್ರತಿಯೊಂದು ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ಯಾರಿಗೆ ಹೋಗುತ್ತದೋ? ದೇವತೆಗಳಿಗೆ ಶುರುವಾಗುತ್ತೆ. ಇವರೇನು ತಿಳ್ಕೊಂಡು ದೇವತೆಗಳಿಗೆ ಮಾತ್ರ ಹೋಗುತ್ತೆ, ನಾವ್ಯಾಕೆ ಮಾಡಬೇಕು ಅಂತಾರೆ. ದೇವತೆಗಳಿಗೆ ಮಾತ್ರ ಹೋಗೋದಿಲ್ಲ, ನಮಗೂ ಒಂದು ಶೇರಿದೆ. ಅದನ್ನು ಹೇಳ್ತಾರೆ. ತ್ವರಯೈವ ಫಲಂ ಕಿಂಚಿತ್ ನಕಿ ಅನ್ಯೇಷಾಮಿತಿ ವಾಚ್ಯಂ ತ್ವರಯೈವ ಮನುಷ್ಯಾಣಾಂ ಸಿದ್ಧಿರ ತ್ವರಯೈವತು ದೇವಾನಾಂ ತತ್ಪ್ರಸಾದೇನ ಮುಕ್ತ ಮುಯೇವಾತ್ ಸತಾಂ ನೃಣಾಂ ಇತಿ. ಮಾನುಷ್ಯ ಮುಕ್ತ್ಯರ್ಥಮೇವ ದೇವಾನಾಂ ಅತ್ವರಯ ಸಿದ್ಧಿಶ್ರುತೇಹೇ. ಅದೊಂದು ವಿಷಯ ಮುಗಿತು. ಅದಿಷ್ಟು ಫಲಾಧಿಕರಣ. ಸ್ವಾಮಿನ ಫಲದ ದೊಡ್ಡ ಅಧಿಕರಣಗಳೇ ಇದೆ. ಯಾರಿಗೆ ಹೋಗುತ್ತೆ ಅಂತ ಕೆಲವರು ಮುಖ್ಯಸ್ಥರಿಗೆ ಬರುತ್ತೆ ಅಂತ ಕೆಲವರು. ಪೃಥ್ವಿ ಯಾಗ ಮಾಡಿದ್ರು, ಯಾರೋ ಒಬ್ಬರು 1000 ಜನ ಊಟಕ್ಕೆ ಹೋಗಿದ್ರು. ಯಾರು ಹೆಸರು ಹೇಳ್ತಾರೆ? ಗೊತ್ತಿದೆ ಯಾರು ಮಾಡಿದ್ರು, ಯಾರು ಹೆಸರು ಹೇಳ್ತಾರೆ? ಊಟ ಮಾಡಿದವ್ರ ಹೆಸರು ಹೇಳೋದಿಲ್ಲ, ಯಜಮಾನನ ಹೆಸರು ಹೇಳ್ತಾರೆ. ಗೊತ್ತಾಯ್ತು? ಆದರೆ ಪೂರ್ತಿ ಪುಣ್ಯ ಯಾರು ಬರೆದವರು ಮಾಡ್ತಿದ್ದಾರೆ. ಮತ್ತೆ ಎಲ್ಲರಿಗೂ ಬರುತ್ತೆ. ಅತಿ ಹೆಚ್ಚು ಬರೋದು ಯಾರಿಗೆ? ಆತ ನಮಗೆ ಕಂಡಾಗ ಅಲ್ಲಿ ಕ್ಲೋಸ್ ಅದು ಅಲ್ಲ, ಇನ್ನು ಮೇಲೆ ಹೋಗುತ್ತೆ. ಮತ್ತೆ ಅನ್ನೋಯಿಂಗ್ಲಿ ಬೇರೆ ಇದೆ. ಈ ಲಂಚ ತೊಗೋಬೇಕಾದ್ರೆ ಶೇರ್ ಇದೆ ಸಾಲ ತರಲ್ಲ. ಹಾಗೆ ಲಂಚನೂ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತಲ್ಲ, ಆ ಥರ ಪುಣ್ಯನೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅತಿ ಹೆಚ್ಚು ಪುಣ್ಯ ಬರುತ್ತೆ. ಒಬ್ಬ ಪಾಠ ಪ್ರವಚನ ಮಾಡ್ತಾನೆ ಅಂತ ತಿಳ್ಕೊಂಡು ಇವ್ರು ಎಷ್ಟು ಮಾಡ್ತಾನೋ ಅವ್ರು 8ರಷ್ಟು ಪುಣ್ಯ ಅವ್ರಿಗೂ ಬರುತ್ತೆ. 8ರಷ್ಟು ಪುಣ್ಯ ಅವ್ರಿಗೋಡಿ ಮತ್ತೆ ಅದ್ರ 8ರಷ್ಟು ಬೆಳೀತಾ ಹೋಗುತ್ತದ.
ಅತಿ ಹೆಚ್ಚು ಯಾರಿಗೆ ಬರುತ್ತೆ ಈಗ? ಬ್ರಹ್ಮವಾಯುಗಳಿಗೆ. ಅವರಷ್ಟು ಬರೋ ಯಾವ ಕೆಲಸಕ್ಕೆ ಅವರಷ್ಟು ಬನ್ನಿ ಯಾರಿಗೂ ಬರೋದಿಲ್ಲ. ಅದಕ್ಕೆ ಆನಂದ ತೀರ್ಥ ಪರಾನಂದ ಬರಲ್ಲ, ಫುಲ್ ಆನಂದ ಬರೋದು ಅವರಿಗೆ. ಉಳಿದೋಗೆಲ್ಲ ಒಂದು ಪರ್ಸೆಂಟೇಜ್ ಕಡಿಮೆ ಆಗ್ತಾನೆ ಹೋಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಈಗ? ಪಾಠ ಹೇಳಿ ಇಲ್ಲ ವೇಸ್ಟ್ ಆಯ್ತಲ್ಲ, ಅಲ್ಲ ಪುಣ್ಯ ಬಂದು. ಅದು ಆ್ಯಕ್ಚುಲಿ ಭಾರಿ ಶಾಸ್ತ್ರ ಪಡಬೇಕಾಗಿಲ್ಲ. ಯಾವಾಗ ಹೇಳೋದಕ್ಕೆ ಹೋಗ್ತೀರಿ ನಾಲೆಡ್ಜ್ ಇಂಪ್ರೂವ್ ಆಗಲೇಬೇಕು. ಹೇಳಿದಾಗ ಕೇಳಿದವರು ಫಸ್ಟ್ ಟೈಮ್ ಕೇಳಿದ್ದಾರೆ, ನೀವು 20 ಸತಿ ಹೇಳ್ತಿದ್ದೀರಿ, ಅರ್ಥ ಏನದಕ್ಕೆ? ಜ್ಞಾನದ ಬ್ಯಾಂಕ್ ತುಂಬ ಸ್ಪಷ್ಟವಾಗಿದೆ ಅಂತ. ಅದಕ್ಕೆ ಲೌಕಿಕದಲ್ಲೂ ಕೂಡ ವಿತ್ ಎಕ್ಸ್ಪೀರಿಯನ್ಸ್ ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ, ಕ್ವಾಲಿಫಿಕೇಶನ್ ಚೇಂಜ್ ಆಗಲ್ಲ. ಗೊತ್ತಾಯ್ತು? ಫ್ರೆಶ್ ಪಿ ಎಚ್ ಡಿ ಮಾಡಿದವ್ರು ಅಪಾಯಿಂಟ್ ಆಗ್ತಾನೆ. ಒಬ್ಬರು ಪಿ ಎಚ್ ಡಿ ಮಾಡದೇ ಇದ್ದೋ ರಿಟೈರ್ ಆಗೋ ಸ್ಥಿತಿ ಬಂದಿದ್ದಾರೆ. ಸಂಬಳ ಯಾರಿಗೆ ಜಾಸ್ತಿ ಇದೆ ಈಗ? ಅವರಿಗೆ ಜಾಸ್ತಿ ಇದೆ. ಯಾಕೆ? ಅಷ್ಟು ಅನುಭವ ಇದೆ ಆತನಿಗೆ. ಇವನಿಗೆ ಅನುಭವ ಇಲ್ಲ, ಅದರಿಂದಾಗಿಯೇ ಅನುಭವವನ್ನು ನೋಡ್ಕೋಬೇಕು. ಅದಕ್ಕೆ ಅನುಭವಕ್ಕೆ ಬೆಲೆ ಇದೆ ಎಂಬ ತಿಳ್ಕೊಂಡ್ರೆ ಪುಣ್ಯದಲ್ಲೂ ವೇರಿಯೇಷನ್ ಬರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ನಮಗೆ ಹೇಳಿದ ಪುಣ್ಯ ಅದೇ ದೊಡ್ಡ ಲಾಭ, ಅದಕ್ಕಿಂತ ದೊಡ್ಡ ಲಾಭ ಇಲ್ಲ. ಅದಕ್ಕೆ ಅವರಂತಾರಂತೆ, ಆವಾಯಂತು ಬ್ರಹ್ಮಚಾರಿಣ ಸ್ವಾಹ ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಬನ್ನಿ ಬನ್ನಿ ಓದಕ್ಕೆ ನಮ್ಮ ಹತ್ರ ಪಾಠಕ್ಕೆ ಬನ್ನಿ ಅಂತ ಬರ್ತಾರೆ. ಇವತ್ತು ಆ ಉದ್ದೇಶದಿಂದ ಕರೆದ್ರೆ ತಪ್ಪಲ್ಲ. ಬೇರೆ ಕಡೆ ದುಡ್ಡು ನಮ್ಮಲ್ಲೇ ಬರಲಿ ಅಂತ ಹೇಳ್ಕೊಂಡು ತಪ್ಪದು. ನಮ್ಮಲ್ಲಿ ಚಾನ್ಸ್ ಜಾಸ್ತಿ ಸಿಗಲಿ, ಆ ಥರ ಬರಬೇಕು. ಹೇಳಿದಷ್ಟು ಪುಣ್ಯ ಜಾಸ್ತಿ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಅದು ನಿಜವಾದ ರಿವಾರ್ಡ್. ಅದು ಉಳಿದ ಸೆಕೆಂಡ್ ಇದ್ದಿದ್ದಾಗ ಅದು ಕೃಷಿ ಇರುವ ಫಲಾನುಕೂಲ. ಏನು ಉಳಿದು ಬರುತ್ತೆ ಅದು ಸೊಪ್ಪು ಬಂದ ಹಾಗೆ. ಮುಖ್ಯವಾದ ಧಾನ್ಯ ಅಂದರೆ ಜ್ಞಾನನೇ. ಜ್ಞಾನ ವೃದ್ಧಿ ಆಗೋದೇ ದೊಡ್ಡ ಮಹಾ ತಾತ್ಪರ್ಯ. ಅದು ಆಟೋಮೆಟಿಕಲಿ ಕ್ರೆಡಿಟ್ ಆಗಿಬಿಟ್ಟಿರುತ್ತೆ. ನಾವು ಆನ್ಲೈನ್ ಕ್ರೆಡಿಟ್, ಮತ್ತೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇನ್ನು ಎರಡನೇ ಭಾಗ ಇದೆ. ಈಗ ಒಂದು ಸೂಕ್ಷ್ಮ ಪ್ರಶ್ನೆಯಲ್ಲಿ ಇಷ್ಟೆಲ್ಲ ಹೇಳ್ತೀರಿ ನೀವೀಗ. ಪಾಪ ನಾವೆಲ್ಲ ಮುಕ್ತಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ಎಲ್ಲ ಕೂಡ, ಮನುಷ್ಯರೆಲ್ಲ ಸಾಮಾನ್ಯ. ದೇವತೆಗಳು ಪಾಪ ಇನ್ನೂ ಕೂತಿರ್ತಾರೆ ಹಾಗೇನೆ. ಅರ್ಥ ಆಯ್ತಾ? ಅವ್ರಿಗೆ ಲೇಟಾಗಿ ಸಿಗುತ್ತಲ್ಲ, ನಾವೇ ವಾಸಿ ಅಲ್ಲ ಅಂತ ಪ್ರಶ್ನೆ ಬಂತು. ಅತಿ ಲೇಟ್ ಸಿಗೋದು ವಾಯುದೇವರಿಗೆ, ಅತಿ ಲೇಟಾಗಿ ಹೋಗೋ ಯಾರು? ವಾಯುದೇವರು. ಆದರೆ ನಾವೇ ವಾಸಿ ಅಲ್ಲ. ಫಸ್ಟ್ ಬ್ಯಾಚ್ ಮುಗಿಸಿಬಿಡ್ತಾರೆ. ಬೆಳಿಗ್ಗೆ 7 ಗಂಟೆಗೆ ಇದಾಗುತ್ತಲ್ಲ, ಫಲಾರದ ಊಟ ಆಗುತ್ತೆ ಅಂತೇಳಿ. ಆ ಥರ ಅಲ್ಲ. ಆ ಮಾತಿನಲ್ಲಿ ಸ್ವಾರಸ್ಯ ಇದೆ ನೋಡಿ. ತ್ವರಯೈವ ಇದೇ ಪ್ರಶ್ನೆ ಬರುತ್ತೆ ಈಗ. ಆ ಗೋಕರ್ಣ ಭಾಗವತ ಹೇಳ್ತಾರೆ. ಕೇಳಿದವರೆಲ್ಲ ಮುಕ್ತಿ ಹೋಗ್ತಾರೆ, ಅವ್ರು ಸುಮ್ಮಿದ್ದಾರೆ ಪಾಪ. ಹಾಗೇನೆ ಕೇಳಿದ್ರೆ ಪಿಶಾಚಿ ಹೋಗ್ಬಿಟ್ಟು ಸದ್ಗತಿಗೆ ಆಗೋಯ್ತು. ಎಲ್ಲರಿಗೂ ಕೂತವರೆಲ್ಲ ಹೋಗ್ತಾರೆ. ವಿಮಾನ ಬಂದು ಇವ್ರು ಹಾಗೆ ಕೂತಿದ್ದಾರೆ. ಅವ್ರು ಹೇಳ್ತಾರೆ, ಯೋಚನೆ ಮಾಡಬೇಡ, ನಿನ್ನ ಗಾಡಿಗೆ ಅವ್ರೆಲ್ಲ ಕರ್ಕೊಂಡು ಭಾಳ ಜನ ಅವರೆಲ್ಲ ಕಳಿಸ್ಬಿಟ್ಟು ಆಮೇಲೆ ಕಂಡಕ್ಟ್ರ್ ಕೊನೆಗೆ ಹತ್ತಾರಲ್ಲ ಹಾಗೆ. ಡ್ರೈವರ್ ಕಂಡಕ್ಟ್ರ್ ಹತ್ತೋದು ಯಾವಾಗ? ಡ್ರೈವರ್ ನಡ್ಬಿಟ್ಟು ಹೋಗ್ತಾರೆ, ಕೂತಾರೆ ಡ್ರೈವರ್. ಪ್ಯಾಸೆಂಜರ್ ಇಳಿದು ಹೋಗ್ತಾರೆ ಇರ್ತಾರೆ, ಡ್ರೈವರ್ ಅಲ್ಲೇ ಕೂತಿರ್ತಾರೆ. ಆದ್ದರಿಂದ ಕರ್ಕೊಂಡು ಹೋಗೋರು ಇವರೆಲ್ಲ ಕೂಡ. ಅವ್ರಿಗೆ ಪುಣ್ಯ ಜಾಸ್ತಿ ಅವರಿಗೆ ಇವತ್ತು. ಅರ್ಥ ಆಯ್ತಾ? ನಾವೆಲ್ಲ ಸಿಂಪಲ್ ನೋಡಿ. ನಾವು ಪ್ಯಾಸೆಂಜರ್ಸ್ ಆಗಿ ಕೂತಿರ್ತೇವೆ, ದುಡ್ಡು ಕೊಟ್ಟು ಕೊಡಬೇಕು. ಡ್ರೈವರ್ಗೆ ದುಡ್ಡು ಕೊಟ್ಟು ಕೊಡಿಸಿರ್ತಾರೆ, ಅವರು ದುಡ್ಡು ಇದಲ್ಲ. ಅವ್ರು ದುಡ್ಡು ಕೊಟ್ಟು ಅವನು ಸೀಟ್ ಲೆಕ್ಕ ಹಾಕಿದರೆ ಹಾಕೋದಿಲ್ಲ. ಅದಕ್ಕೆ ಅವನಿರೋದಕ್ಕೆ ಕೇಳ್ಕೊಂಡು ಹೋಗೋದು. ಆದ್ದರಿಂದ ವ್ಯತ್ಯಾಸ ಇದೆ. ಇವೆಲ್ಲ ಸೂಕ್ಷ್ಮ ಪ್ರಶ್ನೆಗಳು. ಈಗ ಉತ್ತರ ಕೊಡ್ತಾರೆ ನಮಗೆ ಏನಾಗ್ತೈತೆ ಒಳಗಡೆನೆ. ನಾವೇ ಭಾರಿ ಗ್ರೇಟು, ಅವರೇ ಲೇಟಾಗಿ ಹೋಗ್ತಾರೆ, ಹಾಗೆ ನಡ್ಕೊಳಕ್ಕೆ ಹೋಗೋದು. ಎಷ್ಟೋ ಸರ್ತಿ ಸ್ವಾಮಿಗಳು ಊಟ ಕೊನೇ ಮಾಡ್ತಾರೆ. ಕೆಲವು ಸಲ ಮಹಾಸಭಾ ಗುರುಗಳ ಸಮಾರಾಧನೆ ಇತ್ಯಾದಿ ಕಾಲಕ್ಕೆ ಎಲ್ಲರೂ ಆದಮೇಲೆ ಮಾಡ್ತಾರೆ. ಅದೊಂದು ಪದ್ಧತಿ. ಈಗ ಗುರುಗಳ ಆರಾಧನೆ ಮತ್ತೆ ದಿವಸ ಅಂತೇಳಿ ಅವು ಪಾಪ ಅವರಿಗೆ ನಾವೇ ದೊಡ್ಡವರು, ಮೊದಲು ಊಟ ಆಯ್ತು, ನಿಮ್ದು ಹಾಗೇ ಇಲ್ಲ ಪಾಪ ಊಟ ಅಂತೇಳಿ ನಮಗೆ ಕೊಡ್ಬೋದಾಗಿತ್ತಲ್ಲ ಅಂತ ಕೇಳಿದ್ರೆ ಅರ್ಥ ಇಲ್ಲ. ಆ ಉದ್ದೇಶನೇ ಬೇರೆ ಇದೆ. ಮತ್ತು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಯಜಮಾನ ಊಟ ಕೊನೆಗೆ ಆಗೋದು. ಯಜಮಾನ ಅಂತ ಪ್ರೂವ್ ಆಗೋದು ಅದರಿಂದ. ಆ ಅರ್ಥದಲ್ಲಿ ನಾವು ಅವು ಹೆಚ್ಚು ಪುಣ್ಯ ಬಂದಿರೋದು ಯಾರಿಗೆ? ಆತನಿಗೆ. ಅತಿ ಹೆಚ್ಚು ಪುಣ್ಯ ಆತನಿಗೆ ಹೊರತು ಇವರಿಗೆಲ್ಲ. ಇತಿ ಮಾನುಷ ಮುಕ್ತ್ಯರ್ಥವೇವ. ನಮಗೆಲ್ಲ ಮುಕ್ತಿ ಕೊಡಿಸೇ ಅವ್ರಿಗೆ ಕೆಲಸ ಆದ್ದರಿಂದ ದೇವತೆಗಳಿಗೆ ಅವ್ರಿಗೆ ನಿಧಾನವಾಗಿ ಆಗತ್ತೆ ಅಂತ ಕೇಳಿದ್ರೆ ಅದು ಗುಣ. ಅದು ಸ್ಟೂಡೆಂಟ್ಸ್ ಪಾಸಾಗಿ ಹೋಗ್ತಾನೆ ಇರ್ತಾರೆ, ಪ್ರೊಫೆಸರ್ ಅಲ್ಲೇ ಅದೇ ಕಾರ್ಯದಲ್ಲಿ ಇರ್ತಾರೆ. ಯಾಕೆ ಇಷ್ಟು ಜನ ಪಾಸ್ ಮಾಡಿಸ್ಬೇಕು ಪಾಪ. ಅವ್ರು ಒಳ್ಳೆ ಪ್ರೊಫೆಸರ್ ಬಿಡೋದೇ ಇಲ್ಲ ಅವರು. ಇಲ್ಲಿ ಅವ್ರದ್ದು ಪ್ರೊಫೆಸರ್ ಬೇಗ ಹೋಗೋದು, ಹುಡುಗರು ಅಲ್ಲೇ ಉಳ್ಕೊಳ್ಳೋದು ಏನರ್ಥ? ಫೇಲ್ ಆಗ್ತಾನೆ ಇದ್ದಾರೆ ಅಂತ ಅರ್ಥ. ಹಾಗಾಗಬಾರ್ದು. ನಚ ಗೃಹಸ್ಥಾನಾಂ ಅಶೇಷ ಕರ್ಮ ವಿಶೇಷ ಯೋಗ್ಯತ್ವಾದಾಧಿಕ್ಯಂ ಮುಕ್ತೌ. ಮತ್ತೆ ಕೆಲವು ಪ್ರಶ್ನೆಗಳಿದೆ. ಗೃಹಸ್ಥ ಶ್ರೇಷ್ಠ, ಗೃಹಸ್ಥರಿಗೆ ಹೆಚ್ಚು ಆನಂದ ಆಗುತ್ತೋ ಯತಿಗಳಿಗೆ ಜಾಸ್ತಿ ಆನಂದ ಆಗುತ್ತೋ? ಎಲ್ಲ ಕೇಳ್ಕೊಂಡೆ ಬಸ್ ಹತ್ತಾರಲ್ಲ ಹಾಗೆ ಎಲ್ಲ ಓದ್ಕೊಂಡೆ ಸಾಧನೆ ಮಾಡಬೇಕು. ಯಾವ ಸ್ಟೇಜಲ್ಲಿ ಡೌಟ್ ಬಂದರೂ ಕೂಡ ಮತ್ತೆ ಮೊದಲಿಂದ ಬರಬೇಕಾಗತ್ತೆ. ನೋಡೋದಕ್ಕೆ ಏನು ಅನ್ನಿಸ್ತದೆ? ಗೃಹಸ್ಥಾಶ್ರಮ ಭಾರಿ ಶ್ರೇಷ್ಠ, ಎಲ್ಲರೂ ಹೋಗ್ತಾರದ. ಹಾಗಿದ್ದರೆ ಯಾರಿಗೆ ಜಾಸ್ತಿ ಪುಣ್ಯ ಅಂತ ಆಯ್ತು? ಈಗ ಗೃಹಸ್ಥರಿಗೆ ಅಂತ ಆಯ್ತು. ಅದಕ್ಕೆ ನಾವು ಆ ವಾಕ್ಯಕ್ಕೆ ವಿರೋಧ ಬರದಂತೆ ಅರ್ಥ ಹೇಳಬೇಕೀಗ. ದೊಡ್ಡ ಸುಮ್ಮನೆ ಹೇಳಿದ್ದಾರೆ ಅಂತ ಹೇಳಬಾರ್ದು ಅದನ್ನು. ಅದಕ್ಕೂ ಅರ್ಥ ಇದೆ.
ಮತ್ತು ಇದಕ್ಕೆ ಸುಮ್ಮನೆ ಹೇಳಿಲ್ಲ, ವರಾಶ್ರಮ ಅಂತ ಹೆಸರು. ಯತ್ಯಾಶ್ರಮಕ್ಕೆ ಏನಂತ ಹೆಸರಿದೆ? ವರಾಶ್ರಮ ಅಂತ ಕರೀತಾರೆ. ಮಧ್ವಿದ್ರು ಒಂದು ಸರ್ತಿ ಕೂಡ ಏನಂತ ಹೇಳೋದಿಲ್ಲ ಅವರು, ಬರೀ ಆಶ್ರಮ ಅಂತ ಹೇಳೋದೇ ಇಲ್ಲ, ಗೊತ್ತಾಯ್ತಾ? ವರಾಶ್ರಮ ವರಾಶ್ರಮ ಅಂತಲೇ ಕರೆಯೋದು. ಕಾರಣ ಅದು ದೊಡ್ಡ ಆಶ್ರಮ ಅಂತ. ಅದಕ್ಕೊಂದು ಕಾರಣ ಇದೆ, ಅದಕ್ಕೆ ಸಮನ್ವಯ ಅಂತ ಹೇಳಿದ್ರು. ತತ್ವ ಸಮನ್ವಯ. ಈ ರೀತಿ ವಾಕ್ಯಗಳು ವಿರೋಧ ಪರಿಹಾರ ಮಾಡೋದಕ್ಕೆ ಏನಂತ ಕರೀತಾರೆ? ಸಮನ್ವಯ ಅಂತ ಕರೀತಾರೆ. ಸುಮ್ಮನೆ ಓದ್ಕೊಂಡ್ರೆ ಏನು ಏನೇನೋ ಹೇಳ್ತಾರೆ ಇವರು, ಎಲ್ಲ ಯೂಸ್ಲೆಸ್ ಅಂತ ತಿಳ್ಕೊಂಡು ಹೋಗ್ಬಿಡ್ತಾರೆ. ತಪ್ಪು.